ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಎಲ್ಲ ಸಬ್ಸ್ಕ್ರೈಬರ್ಗೂ ಹಾಗೂ ಎಲ್ಲ ವ್ಯೂವರ್ಸ್ಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಯುಗಾದಿ ಹಬ್ಬದ ಪ್ರಯುಕ್ತ ಮಾವಿನಕಾಯಿಯ ಚಿತ್ರಾನ್ನ ಮಾಡೋದು ತೋರಿಸ್ತಾ ಇದ್ದೀವಿ. ರುಬ್ಬಿ ಮಾಡುವ ಮಾವಿನಕಾಯಿಯ ಚಿತ್ರಾನ್ನ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮಾವಿನಕಾಯಿನ ತುರಿದಿಟ್ಕೊಂಡಿದ್ದೆ, ಕೊಬ್ಬರಿ ತುರಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವಿನ ಸೊಪ್ಪು, ಮೆಂತ್ಯ ಕಾಳು, ಕಡಲೆಬೇಳೆ, ಅರಿಶಿನ, ಕುಕ್ಕಿಂಗ್ ಆಯಿಲ್, ಇಂಗು, ಕಡಲೆಕಾಯಿ ಬೀಜ ಹಾಗೂ ಉದ್ದಿನಬೇಳೆ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಈಗ ಮೆಂತ್ಯ ಕಾಳನ್ನ ಹುರ್ಕೊಳ್ಳೋಣ. ಸ್ವಲ್ಪ ಕೆಂಪಾಳಾಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಕೆಂಪಾಳ ಹುರಿದಿದೆ. ಈಗ ಕುಟ್ಟೋ ಕಲ್ಲಿಗೆ ಹಾಕ್ಕೊಳ್ಳೋಣ. ಈಗ ಸಾಸಿವೆ ಸೇರಿಸ್ಕೊಳ್ಳೋಣ. ಅರ್ಧ ಮಾತ್ರ ಹಾಕ್ಕೊಳ್ಳೋಣ, ಒಗ್ಗರಣೆಗೆ ಅರ್ಧ ಇರಲಿ. ಸಾಸಿವೆ ಕೂಡ ಹುರ್ಕೊಳ್ಳೋಣ, ಹಸಿ ವಾಸನೆ ಹೋಗಲಿ. ಇದು ಸಹ ಹಾಕ್ಕೊಳ್ಳೋಣ. ಸಾಸಿವೆನು ಸಣ್ಣ ಮಿಕ್ಸಿ ಜಾರ್ ಇರೋರು ಅದರಲ್ಲೇ ತರ್ತರಾಗಿ ರುಬ್ಕೊಬೋದು, ಇಲ್ಲ ಕುಟ್ಕೊಳ್ಳೋಣ. ಈ ರೀತಿ ಕುಟ್ಕೋಬೇಕು. ತರ್ತರಿ ಕುಟ್ಕೊಂಡಿದೆ. ಈಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈ ಮಿಕ್ಸಿ ಜಾರ್ಗೆ ಕೊಬ್ಬರಿ ತುರಿ ಸೇರಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳೋಣ. ಈಗ ಅರಿಶಿನ ಸೇರಿಸ್ಕೊಳ್ಳೋಣ. ಈಗ ನೀರು ಹಾಕ್ತೆ ತರ್ತರಿಯಾಗಿ ರುಬ್ಕೊಳ್ಳೋಣ. ಬೇಕಾದರೆ 1-2 ಟೇಬಲ್ ಸ್ಪೂನ್ ನೀರು ಹಾಕ್ಕೊಂಡು ರುಬ್ಕೋಬೇಕು. ನೋಡಿ, ತರ್ತರಿಯಾಗಿ ರುಬ್ಕೊಂಡಿದೆ. ಈ ರೀತಿ ರುಬ್ಬಿ ಇಟ್ಕೊಂಡಿದ್ದೆ. ಈಗ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಸಾಸಿವೆ ಸೇರಿಸ್ಕೊಳ್ಳೋಣ. ಉದ್ದಿನಬೇಳೆ, ಕಡಲೆಬೇಳೆ, ಕಡಲೆಕಾಯಿ ಬೀಜ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ರೋಸ್ಟ್ ಆಗಲಿ. ಈಗ ಹಿಂಗೆ ಹಾಕ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಕಡಲೆಕಾಯಿ ಬೀಜ ಎಲ್ಲ ಎಣ್ಣೆಲೆ ಆಗಬೇಕು. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಮಾವಿನ ತುರಿ ಸೇರಿಸ್ಕೊಳ್ಳೋಣ. ಹುಳಿ ಮಾವಿನಕಾಯಿ ಆದರೆ ಹುಣಸೆಹಣ್ಣು ಸೇರಿಸ್ಬೇಕಾಗಲ್ಲ. ಏನಾದ್ರು ರಸಿ ಇದ್ದರೆ ಸ್ವಲ್ಪ ಹುಣಸೆಹಣ್ಣ ಹುಳಿನ ಸೇರಿಸ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ. ಈಗಾಗಲೇ ರುಬ್ಕೊಂಡಿರೋಂಥ ಮಸಾಲನ್ನು ಕೂಡ ಸೇರಿಸ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳೋಣ. ಈಗಲೇ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಬಾಣಲಿಲೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದ ಜೊತೆ ಕಲಿಸ್ಕೊಳ್ಳೋಣ. ತುಂಬಾ ಚೆನ್ನಾಗಿರುತ್ತದೆ. ನೋಡಿ, ಇದು ರೆಡಿಯಾಗಿದೆ. ಸೊ ಬಿಸಿ ಬಿಸಿ ಅನ್ನ ಸ್ವಲ್ಪ ತಣ್ಣಗಾದ್ಮೇಲೆ ಈ ಮಾವಿನಕಾಯಿ ಗೊಜ್ಜನ್ನ ಕಲಿಸ್ಕೊಳ್ಳೋಣ. ಬಿಸಿ ಅನ್ನ ತಣ್ಣಗಾದ್ಮೇಲೆ ತೊಗೋಬೇಕು. ಸಣ್ಣ ಅಕ್ಕಿಯನ್ನು ಈಗ ಮಾವಿನಕಾಯಿ ಗೊಜ್ಜನ್ನ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದೆ. ಸರ್ವಿಂಗ್ ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಬಾಳೆ ಎಲೆ ಹಾಕ್ಕೊಂಡಿದ್ದೆ. ನೋಡಿ, ಯುಗಾದಿ ಹಬ್ಬಕ್ಕೆ ಈ ರೀತಿ ಮಾವಿನಕಾಯಿ ಚಿತ್ರಾನ್ನ ಮಾಡಿ ನೋಡಿ. ತುಂಬಾ ಚೆನ್ನಾಗಿರ್ತಾರೆ, ರುಚಿಯಾಗಿ ಕೂಡ ಇರುತ್ತದೆ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತಾರೆ ಹೇಗಿದೆ ಅಂತ ಗೌರಿ. ಈಗ ಗೌರಿ ಟೇಸ್ಟ್ ಮಾಡಿ ಹೇಳ್ತಾರೆ. ಮಾವಿನಕಾಯಿ ಚಿತ್ರಾನ್ನ ತುಂಬ ಚೆನ್ನಾಗಿದೆ. ನೀವು ಮಾಡಿ ನೋಡಿ. ಯುಗಾದಿ ಹಬ್ಬದ ಶುಭಾಶಯಗಳು. ನೋಡಿ, ತುಂಬಾ ಚೆನ್ನಾಗಿ ರುಚಿಯಾಗಿದೆ ಅಂತೆ ರುಬ್ಬಿ ಮಾಡಿದ ಮಾವಿನಕಾಯಿ ಚಿತ್ರಾನ್ನ. ನೀವು ಸಹ ಮಾವಿನಕಾಯಿ ಈಗ ಸೀಸನ್ ಕೂಡ ಆಗಿದೆ. ನೀವು ಕೂಡ ಮಾಡಿ ನೋಡಿ. ಒಮ್ಮೆ ಮಾಡಿದ್ರೆ ಇದೇ ರೀತಿ ಆಗಾಗ ಪದೇ ಪದೇ ಮಾವಿನಕಾಯಿ ಚಿತ್ರಾನ್ನ ಮಾಡಬೇಕು ಅನಿಸುತ್ತೆ.
ಸೂಪರ್ ಆಗಿದೆ ಅಂತ. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರೇಟಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.